ಇದಕ್ಕೆ ಎಣ್ಣೆ ಕಾಯಿಸಿ ಹಾಕೊಳ್ಳೋದು. ಎಣ್ಣೆ ಎಷ್ಟು ಹಾಕೋದಿದೆ? ಒಂದು 1/4 ಲೀಟ್ರ್ ಹಾಕ್ಬೇಕು. ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಬೇಕಾದ್ರೆ ಹಾಕೋಬಹುದು, ಒಣಮೆಣಸಿನ್ಕಾಯಿ ಬೇಕಾದ್ರೆ ಹಾಕೋಬಹುದು. ನೀವೇನು ಹಾಕೊಂಡಿದ್ದೀರಿ ಈಗ? ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದು. ಹುಳಿ ಪುಡಿ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ಕೋಬೇಕು. ನೋಡಿ ಯಾವ ಥರ ಉಬ್ಬಿದೆ. ನಿಮ್ಗೆ ಉಪ್ತಲ್ರಿ ನೋಡಿ, ಮೌತ್ ವಾಟ್ರಿಂಗ್, ಬಾಯಲ್ಲಿ ನೀರು ಬರುತ್ತೆ. ಪೂರಿ ಸಾಗು ರೆಡಿ ಸರ್. ರೆಡಿಯಾ? ಪೂರಿ ಸಾಗು ಒಟ್ಟಿಗೆ ಇಟ್ಬಿಟ್ರು ರೆಡಿ ಆಗ್ಬಿಟ್ಟಿದೆ. ಪೂರಿ ಅದ್ಭುತ, ಸಾಗು ಅತ್ಯದ್ಭುತ, ಎರಡೂ ಅತಿ ಉತ್ತಮ. ನಮಸ್ಕಾರ ವೀಕ್ಷಕರೇ, ಮತ್ತೆ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ಹಿಂಭಾಗ ಅನ್ನಪೂರ್ಣೇಶ್ವರಿ ಮೆಸ್ ಪ್ರೇಮ ಅಮ್ಮವರು ಅದ್ಭುತವಾಗಿ ನಿಮಗೆ ಇಡ್ಲಿ ಮತ್ತು ಉದ್ದಿನ ವಡ ತೋರಿಸಿದರು. ಬನ್ನಿ, ಇವತ್ತು ಅವ್ರದ್ದು ಇನ್ನೊಂದು ಜನಗಳು ಮುಗಿ ಬೀಳ್ತಾರಂತೆ, ಬಂದಾಗೆಲ್ಲ ಅದನ್ನೇ ಕೇಳೋದು, ಅಷ್ಟು ಅದ್ಭುತವಾಗಿ ಮಾಡ್ತಾರಂತೆ. ಟೇಸ್ಟ್ ಕೂಡ ಪೂರಿ ಸಾಗು ಅವರ ಶೈಲಿಯಲ್ಲಿ ನಮಗೆ ಮಾಡಿ ತೋರಿಸ್ತಾರೆ. ನಾವು ರುಚಿ ನೋಡೋಣ ಬನ್ನಿ. ಅನ್ನಪೂರ್ಣೇಶ್ವರಿ ಮೆಸ್ ನಂಜನಗೂಡು. ಈ ಒಂದು ಎಪಿಸೋಡಲ್ಲಿ ಇವಾಗ ನಮಗೆ ನೀವು ಪೂರಿ ಸಾಗು ತೋರಿಸ್ತಿದ್ದೀರಾ. ಪೂರಿ ಸಾಗು ಅಲ್ಲಿ ಸಾಗು ಏನೇನು ಇಟ್ಕೊಂಡಿದ್ದೀರಾ? ಸಾಗುಗೆ ಸರ್ ಇದು ಹುರಿಗಡ್ಲೆ, ತೆಂಗಿನಕಾಯಿ. ಹುರಿಗಡ್ಲೆ ಎಷ್ಟು ಇದು ಎಷ್ಟೊತ್ತು ಮಾಡ್ತಿದ್ದೀವಿ ಇವತ್ತು ನಾವು ಸಾಗು? ಇವತ್ತು ಒಂದು 2 kg ತರಕಾರಿಗೆ ಮಾಡ್ತಾ ಇದ್ದೀವಿ. 2 kg ತರಕಾರಿಗೆ ಎಷ್ಟೆಷ್ಟು ಇಟ್ಕೊಂಡಿದ್ದೀರಿ? ಇದು 1/4 kg ಹುರಿಗಡ್ಲೆ, 2 ಕಾಯಿ, ಒಂದು 1/4 kg ಹಸಿಮೆಣಸಿನ್ಕಾಯಿ, ಮತ್ತೆ ಕೊತ್ತಂಬರಿ ಸೊಪ್ಪು. ಓಕೆ, ಇಷ್ಟು ಇಟ್ಕೊಂಡಿದ್ದೀರಾ ಸಾಗುಗೋಸ್ಕರ? ಸಾಗುಗೆ. ಮತ್ತೆ ಜೀರಿಗೆ ಎಷ್ಟು? ಸ್ವಲ್ಪ ಸಾಕು ಜೀರಿಗೆ. ಮತ್ತೆ ಇದು ಚಕ್ಕೆ ಲವಂಗ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ಸ್ವಲ್ಪ ಹಾಕ್ತೀವಿ. ಚಕ್ಕೆ ಲವಂಗ ಒಂದು ಸ್ವಲ್ಪ ಅರ್ಧ ಸ್ಪೂನು ಇದೆಲ್ಲ ಮಾಡಿ ಇದೆಲ್ಲ ಹಾಕಿ ರುಬ್ಬ ಹಾಕ್ಬಾರ್ದು. ಬೇಕಂದ್ರೆ ಬೆಳ್ಳುಳ್ಳಿ ಹಾಕ್ಬೋದು, ನಾವು ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅಷ್ಟೇ. ಇದು ಸಾಗು ಅಲ್ಲಿ ಮತ್ತೇನು ಬೀಳುತ್ತೆ ಇದಕ್ಕೆ? ತರಕಾರಿ ಅಷ್ಟೇ. ಏನೇನು ತರಕಾರಿ ಬೀಳುತ್ತೆ ಸರ್? ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಎಲೆಕೋಸು ಮತ್ತು ಸೀಮೆ ಬದನೆಕಾಯಿ ಇಷ್ಟು ಹೆಚ್ಚಿಟ್ಕೊಂಡಿದ್ದು ಬೇಯಿಸ್ಕೊತೀವಿ ಹಾಕೊಂಡು. ಬಟಾಣಿ ಆಮೇಲೆ ಹಾಕೊಳ್ತೀರಾ? ಆಮೇಲೆ ಹಾಕೋತೀವಿ. ಓಕೆ ಓಕೆ, ಅದು ಬೇಯಿಸ್ಕೊಳಕ್ಕೆ ಇಟ್ಕೊಳ್ತೀರಾ? ಬೇಯಿಸ್ಕೊಳಕ್ಕೆ ಇಟ್ಕೊಳ್ತೀವಿ. ಇದು 2 kg ಇದೆ ಸರ್. 2 kg ತರಕಾರಿ ಇದೆ. ಎಲ್ಲ ತರಕಾರಿ ಸೇರಿ 2 kg ಇದೆ. ಬೀನಿಸು, ಕ್ಯಾರೆಟು, ಗೆಡ್ಡೆಕೋಸು, ಸೀಮೆ ಬದನೆಕಾಯಿ ಮತ್ತೆ ಎಲೆಕೋಸು, ಬಟಾಣಿ ಇಷ್ಟು ಇದೆ. ಇಷ್ಟು ಐಟಮ್ಸ್ ನೀವು ಮೊದಲು ತೋರಿಸ್ತೀರಾ? ಓಕೆ, ಇದೆಲ್ಲ ಬೇಯಿಸ್ಕೊಂಡು ಅದು ರುಬ್ಬಿ ಹಾಕೋದು. ನೋಡಿ ಸಾಗುದು ಎಲ್ಲ ರುಬ್ತಾ ಇದ್ದಾರೆ. ಸೊ ನೀವು ರುಬ್ಬಿರೋದು ಈ ಹದಕ್ಕೆ ರುಬ್ತೀರಾ? ನೋಡಿ ಈ ತರ ಆಗಿದೆ ವೀಕ್ಷಕರೇ. ಇವಾಗ ಇದನ್ನ ನಾವು ಆಗ್ಲೇ ಬೇಯಿಸ್ಕೊಂಡು ತರಕಾರಿಗೆ ಬೆಂದಿರೋ ತರಕಾರಿಗೆ ಹಾಕ್ತೀವಿ. ತರಕಾರಿ ಬೇಯಿಸ್ಕೊಂಡಿರೋದು ಇದು. ಇಲ್ಲಿ ನಿಮ್ಮ ಸಾಗು ಪೂರಿ ಅಂದ್ರೆ ಜನಗಳಿಗೆ ಬಹಳ ಇಷ್ಟ. ಹೌದು ಸರ್, ತುಂಬಾ ಇಷ್ಟ ಪಡ್ತಾರೆ. ಸಾಗು ಕೇಳಿ ಬಂದವರೆಲ್ಲ ಬರೀ ಪೂರಿನೇ ಕೇಳೋದು. ಹೌದೌದು. ಇದು ಎಷ್ಟೊತ್ತು ಕುದಿಬೇಕು ಮಗ? ಇದೊಂದು 10 ನಿಮಿಷ ಕುದ್ಬಿಡು, ಸಾಗು ರೆಡಿ. ಪೂರಿ ಎಷ್ಟು ಹಿಟ್ಟು? ಇದು ಕೆಜಿ ಸರ್? ಇದು 2 kg ಗೋಧಿ ಹಿಟ್ಟು. 2 kg ಗೋಧಿ ಹಿಟ್ಟು ಇದು? 2 kg ಗೋಧಿ ಹಿಟ್ಟು 2 kg. ಇದು ಮೈದಾ ಹಿಟ್ಟು ಸರ್, 1 kg. 1 kg 2 kg ಗೋಧಿ ಹಿಟ್ಟಿಗೆ 1 kg ಮೈದಾ ಹಿಟ್ಟು. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳ್ರು. 2 kg ಗೋಧಿ ಹಿಟ್ಟು, 1 kg ಮೈದಾ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸಕ್ಕರೆ. ಇದು ಸಕ್ಕರೆ ಎಷ್ಟು ಹಾಕೊಳ್ತೀರಾ? ಸಕ್ಕರೆ 1 ಹಿಡಿ. ಎಷ್ಟು? 1 ಹಿಡಿ ಸಕ್ಕರೆ ಹಾಕೋದು. ಇದು ಯಾಕೆ ಸಕ್ಕರೆ ಹಾಕೋದು? ಇದು ಸಕ್ಕರೆ ಸರ್, ಇದು ಬ್ರೌನ್ ಕಲರ್ ಬರುತ್ತೆ ಸಕ್ಕರೆ ಹಾಕಿದ್ರೆ ಅಂತ. ಎಲ್ಲ ಮಾಡೋದು ಸರ್, ಚೆನ್ನಾಗಿ ಮಾಡ್ಕೋಬಹುದು. ಸ್ವಲ್ಪನೇ ಹಾಕಿ ಎಲ್ಲಾನು ರೆಡಿ ಮಾಡಿ ಹುಳಿ ಪುಡಿ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ಕೋಬೇಕು. ಹಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಡಿಗೆ ಅಷ್ಟೇ. ನಮ್ಗೆ ಅಂದ್ರೆ ಎಲ್ಲ ಜಾಸ್ತಿ ಮಾಡೋ ಅಭ್ಯಾಸ. ಚೂರು ಮಾಡೆಲ್ಲ ಗೊತ್ತಾಗಲ್ಲ. ಮನೆಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕೊಂಡು ಮಾಡ್ಕೋಬಹುದು ಅಷ್ಟೇ. ಇದಕ್ಕೆ ಎಣ್ಣೆ ಕಾಯಿಸಿ ಹಾಕೊಳ್ಳೋದು. ಎಣ್ಣೆ ಎಷ್ಟು ಹಾಕ್ಬೇಕು?
ಒಂದು 1/4 ಲೀಟ್ರ್ ಹಾಕ್ಬೇಕು. ಹಾಕ್ಬಿಡಿ. ಓಕೆ, 1/4 ಲೀಟ್ರ್ ಎಣ್ಣೆ ಕಾಸ್ಕೊಂಡು ಹಾಕಿ ಎಣ್ಣೆ 1/4 ಲೀಟ್ರು. 1/4 ಲೀಟ್ರ್ ಆಮೇಲೆ ಮಿಕ್ಸ್ ಮಾಡಿ ನೀರು ಹಾಕಿ ಕಲಿಸ್ಕೊಳ್ಳೋದು ಅಷ್ಟೇ. ಅಷ್ಟೇ. ಎಲ್ಲ ತಣ್ಣಗಾಗಿದೆ ಇದು. ಎಲ್ಲ ಕಲಿಸ್ತಾ ಇದ್ದೀನಿ. ನಮ್ಗೆ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟೇ ಹಾಕಿ ಕಲಿಸ್ಕೊಳ್ಳೋದು ಸರ್. ಇದು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಜನಕ್ಕೆ ಗೊತ್ತಿರುತ್ತೆ, ಪೂರಿ ಮಾಡೋರಿಗೆಲ್ಲ ಸಾಮಾನ್ಯ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದೇ ತರ ನಾದಬೇಕಲ್ರಿ? ಹೌದು ಸರ್, ಚೆನ್ನಾಗಿ ನಾದ್ಕೋಬೇಕು. ಓ, ಒಂದು ಒಂದು ಹದಕ್ಕೆ ಬಂತು. ಈಗ ಒಂದು ಹದಕ್ಕೆ ಬಂತು. ಇನ್ನು ಸ್ವಲ್ಪ ನೀರು ಹಾಕ್ಬೇಕ್ರಿ? ಇಲ್ಲ, ಸಾಕು, ಇಷ್ಟೇ ಸಾಕು. ನೀರು ಹಾಕಲ್ಲ ಮತ್ತೆ? ಇನ್ನು ನೀರು ಹಾಕಲ್ಲ. ಇಷ್ಟು ಸಾಕಲ್ಲ? ಈಗ ಡೈರೆಕ್ಟ್ ಸಾಗು ಆದ್ಮೇಲೆ ಪೂರಿ ಹಾಕ ತೋರಿಸಿ. ಪೂರಿ ಹಾಕ ತೋರಿಸಿ. ಓಕೆ, ಈಗ ಆಯ್ತಲ್ಲ? ಆಯ್ತು ಸರ್, ಇದು ರೆಡಿ ಆಗಿದೆ. ಒಂದು 5 ನಿಮಿಷ ಬಿಟ್ಟು ಹೊತ್ತಾನೆ. ಕುದೀತಾ ಇದೆ ರೀ? ಕುದೀತಾ ಆಗಿದೆ ಆಲ್ಮೋಸ್ಟ್. ಸಾಗು ಅಂತೂ ರೆಡಿ ಆಯ್ತು. ತಗೊಳ್ತೀರಾ? ಕಸ್ಟಮರ್ಸ್ ಎಲ್ಲ ಕಾಯ್ತಾ ಇದಾರಂತೆ. ಇದಕ್ಕೆ ನಾವು ಹಸಿಮೆಣಸಿನಕಾಯಿ ಬೇಕಾದ್ರೆ ಹಾಕೋಬಹುದು, ಒಣಮೆಣಸಿನಕಾಯಿ ಬೇಕಾದ್ರೆ ಹಾಕೋಬಹುದು. ನೀವೇನು ಹಾಕೊಂಡಿದ್ದೀರಿ ಈಗ? ನಾನು ಹಸಿಮೆಣಸಿನಕಾಯಿ ಹಾಕಿದ್ದು. ವೀಕ್ಷಕರೇ, ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ನೋಡಕ್ ಬಂದಾಗ ಪಕ್ಕದಲ್ಲೇ ಹಿಂದ್ಗಡೆನೇ ಇದೆ ಅನ್ನಪೂರ್ಣೇಶ್ವರಿ ಮೆಸ್. ಬಂದು ಟೇಸ್ಟ್ ಮಾಡಿ ನೀವು ಕಾಮೆಂಟ್ಸ್ ಹಾಕಬೇಕು. ಬಂದು ಟೇಸ್ಟ್ ಮಾಡೋದು ಮರಿಬೇಡಿ, ಅದ್ಭುತವಾಗಿದೆ ಟೇಸ್ಟು. ಓಕೆ, ವಿಕಾಸ್ ಅವರು ಹೆಲ್ಪ್ ಮಾಡ್ತಾರೆ. ಅದು ಹಿಟ್ಟು ಸರ್, ಮೈದಾ ಹಿಟ್ಟು ಅದು ಹೊತ್ತಕ್ಕೆ. ಇಷ್ಟು ದೊಡ್ಡದು? ದೊಡ್ಡ ಪೂರಿ. ಪೂರಿ ಹಾಕ್ಬಿಡೋದು ಈಗ. ನೋಡಿ, ಒಂದು ಸ್ವಲ್ಪ ಪೂರಿ ನಮಗೋಸ್ಕರ ಮಾಡಿಕೊಂಡ್ರು. ನೋಡಿ, ತಕ್ಷಣ ಓಹೋ, ಹಿಂಗೆ ಉಪ್ತಲ್ರಿ ನೋಡಿ. ಬಾಬಾ ಬಾಬಾ, ಸಕ್ಕರೆ ಹಾಕಿದ್ರೆ ನೋಡಿ ಈ ಕಲರ್ ಬರುತ್ತೆ. ಈ ಕಲರ್ ಬರುತ್ತೆ ಸಕ್ಕರೆ ಹಾಕಿದ್ರೆ. ಸಕ್ಕರೆ ಹಾಕಿದ್ರೆ ಒಂಚೂರು, ಇಲ್ಲ ಅಂದ್ರೆ ಸ್ವಲ್ಪ ಬೆಳ್ಳಗಿರುತ್ತೆ ಅಷ್ಟೇ. ನೋಡಿ, ಅದೊಂದು ಟಿಪ್ಪು. ಅವ್ರ ದೇಶಕ್ಕೆ ಒಂಚೂರು ಸಕ್ಕರೆ ಹಾಕೋದಷ್ಟೇ. ನೀವು ಹಾಕ್ತೀರಾ? ನೋಡಕ್ಕೆ ಮೌತ್ ವಾಟರಿಂಗ್, ಬಾಯಲ್ಲಿ ನೀರು ಬರುತ್ತೆ ಅಷ್ಟೇ. ಅಷ್ಟೇನಾ? ಅಷ್ಟೇ. ನೋಡಿ ಯಾವ ತರ ಉಬ್ಬಿದೆ. ಬಣ್ಣ ಬರುತ್ತೆ ಅಂತ ಹೇಳಿದ್ರಿ ನೋಡಿ. ಸೂಪರ್. ಪೂರಿ ಸಾಗು ರೆಡಿ ಸರ್. ರೆಡಿಯಾ? ನೋಡಿ, ಪೂರಿ ಸಾಗು ಒಟ್ಟಿಗೆ ಇಟ್ಬಿಟ್ರು, ರೆಡಿ ಆಗ್ಬಿಟ್ಟಿದೆ.
ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದೇವೆ. ಟೇಸ್ಟ್ ನೋಡುವ ಅಂತ ಎಲ್ಲ ತಿಂಡಿ. ದೇವಸ್ಥಾನಕ್ಕೆ ಬಂದು ಇಲ್ಲಿ ಬಂದಿದ್ದೀರಾ ಟೇಸ್ಟಿಗೆ? ಮತ್ತೆ ಪೂರಿ ಇದೆ, ಪೂರಿ ಸ್ಪೆಷಲ್ ಆಗಿದೆ, ಚೆನ್ನಾಗಿದೆ. ಇನ್ನು ಈಗ ಯಾವ್ದ್ರಲ್ಲಿ ವೆರೈಟೀಸ್ ಇದೆ ಅಂತ ಗೊತ್ತಿಲ್ಲ, ಈಗ ನೋಡ್ಬೇಕು. ಖಾರ ಕಡಮ್ ಆಗಿದೆ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು 10-15 ಜನ ಬಂದಿದ್ದೇವೆ ನಾವು. ಎಲ್ಲ 15 ಜನ ಕುಕ್ಕೆ ಸುಬ್ರಹ್ಮಣ್ಯ. ನೋಡಿ ಚೆನ್ನಾಗಿದೆ, ಐಟಮ್ ಚೆನ್ನಾಗಿದೆಯಾ? ಅದು ಬೆಳಿಗ್ಗೆ ಎಲೆಯಲ್ಲಿ ಕೊಟ್ಟಿದ್ರಲ್ಲ, ಅದು ಸೂಪರ್ ಆಗಿದೆ. ದೇವಸ್ಥಾನ ಸ್ಟಾಪ್ ನೋಡಿ 3 ಜನ. ಹೌದಾ? ಹಾಕಿದೆ ಯಾವ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸ್ಟಾಫ್? ನಂಬರ್ ತಗೋಬೇಕು ನಾವು ಅಂದ್ರೆ ಅಲ್ಲಿ ಬಂದಾಗ ಹೆಲ್ಪ್ ಆಗುತ್ತೆ. ದೇವಸ್ಥಾನಕ್ಕೆ ಅಂತ ಬರ್ತಾರೆ ಪ್ರಸಾದ ಹಂಚಕ್ಕೆ ಅಂತ. ಕೆಲವರು ಪ್ಯಾಕೆಟ್ ಮಾಡಿಸ್ಕೋತಾರೆ, ಕೆಲವರು ಕೆಜಿ ಗಟ್ಟಲೆ ಮಾಡಿಸ್ಕೋತಾರೆ. ಹಂಗೆ ಪ್ಯಾಕೆಟ್ ಆದರೆ 50 ರೂಪಾಯಿ ತಗೋತೀವಿ ಒಂದು ಪ್ಯಾಕೆಟ್ಗೆ. ಕೆಜಿ ಗಟ್ಟಲೆ ಆದರೆ 300, 400 ಹಿಂಗೆ ಅವ್ರು ಏನು ಹೇಳ್ತಾರೋ ಅದನ್ನ ತಗೋತೀವಿ. ಸೊ ನೀವು ದೇವಸ್ಥಾನಕ್ಕೆ ಏನಾದ್ರು ಪ್ರಸಾದ ಇದ್ರೆ ಅದನ್ನು ನೀವು ಮಾಡ್ಕೊಡ್ತೀರಾ? ಅವ್ರ ಹರಕೆಗಳು 25, 30, 40 ಜನಕ್ಕೆ ಹೇಳಿದ್ರೆ ಮಾಡ್ಕೊಡ್ತೀರಾ? ಅದ್ಭುತವಾಗಿ ಈ ಎಲೆಯಲ್ಲಿ ಏನು ತಿಂದ್ರೂ ರುಚಿನೇ ನನಗೆ. ಪೂರಿ ಸೂಪರ್. ಸಾಗು, ನಮ್ಮ ಸಾಗು. ಜನ ಬಂದು ಪೂರಿ ತಿಂದೆ ಹೋಗೋದೇ ಇಲ್ಲ. ಆಮೇಲೆ ನಮ್ಮ ಸಾಗು ಎಲ್ಲ ತರಕಾರಿಗಳು ನೀವು ನೋಡಿದ್ರಿ ಯಾವ ರೀತಿ ಹಾಕಿದ್ರಂತ. ನಂಜನಗೂಡಲ್ಲಿ ಬಂದು ದೇವಸ್ಥಾನ ಹಿಂಭಾಗ, ಶ್ರೀಕಂಠೇಶ್ವರ ದೇವಸ್ಥಾನ ಹಿಂಭಾಗ ಅನ್ನಪೂರ್ಣೇಶ್ವರಿ ಮೆಸ್ಸಲ್ಲಿ ಪೂರಿ ಸಾಗು ಮಾಡೋ ಒಂದು ರೀತಿ ಪ್ರಕ್ರಿಯೆ ನೋಡಿ ರುಚಿ ಮಾಡೋ ಒಂದು ಸೌಭಾಗ್ಯ ಇದು. ಅದೊಂದು ಅವಕಾಶ. ಬನ್ನಿ, ಕ್ರಿಸ್ಪಿಯಾಗಿದೆ, ಕೈಯಲ್ಲಿ ಸೌಂಡ್ ಬರ್ತದೆ. ನಮ್ಮ ಅದ್ಭುತವಾದ ಪ್ರಸಿದ್ಧವಾದ ಅನ್ನಪೂರ್ಣೇಶ್ವರಿ ಮೆಸ್ ಸಾಗುವನ್ನು ಹಾಗೆ ಬಾಯಲ್ಲಿ ಆ ಕ್ರಿಸ್ಪಿನೆಸ್ಸು, ಆ ಪೂರಿ ಹಾಗೆ ಕರಮ್ ಅಂತ ಹಾಗೆ ಮೆಲ್ಟ್ ಆಗೋ ಥರ. ಪೂರಿಯಲ್ಲಿ ಒಂದು ಮೆರುಗಿದೆಯಾ, ಸಾಗುವಲ್ಲಿದೆಯಾ? ನೀವು ಹೇಳೋದೇ ಕಷ್ಟಪಡ್ತೀರಾ. ಆಮೇಲೆ ಅಷ್ಟು ಎರಡೂ ಪೈಪೋಟಿನೇ. ಪೂರಿ ಅದ್ಭುತ, ಸಾಗು ಅತ್ಯದ್ಭುತ, ಎರಡೂ ಅತಿ ಉತ್ತಮ. ಸಾಗು ಬಗ್ಗೆ ಹೇಳೋದಾದರೆ ಹದವಾದ ಮಸಾಲ, ಏನೂ ಹೆಚ್ಚಿಗಿಲ್ಲ, ಎಲ್ಲವೂ ಬ್ಯಾಲೆನ್ಸ್ಡು. ಏನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರೆ ನೀವೆಲ್ಲ ನೋಡಿ ರುಬ್ಬೋದು. ನೋಡಿ, ಕ್ಯಾರೆಟು, ಬೀನ್ಸು, ಬಟಾಣಿ, ಆಮೇಲೆ ಕಾಯ್ತುರಿ ಎಲ್ಲ ಮಾಡಿಕೊಂಡು ಅದ್ಭುತ ಪೂರಿ ಸಾಗು. ಫೇಮಸ್ ಯಾವುದಿದೆ ಅದನ್ನ ನಾವು ತೋರಿಸ್ತೀವಿ. ಇಲ್ಲಿ ನಂಜನಗೂಡಲ್ಲಿ ಇದು ಫೇಮಸ್ಸು, ಅದನ್ನು ಮಾಡಿದ್ದೀವಿ, ತೋರಿಸಿದ್ದೀವಿ. ಈ ಎಪಿಸೋಡನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಪ್ರೇಮಮ್ಮ ಅವ್ರು ಇನ್ನೇನು ತೋರಿಸ್ತಾರೆ ಅವ್ರನ್ನೇ ಕೇಳೋಣ. ಅಲ್ಲಿವರೆಗೆ ಕಾಯ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.